ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರು ಆದ ಯಲ್ಲಮ್ಮನಪಾಳ್ಯ ಜೆಸಿಬಿ ಸುರೇಶ್ ಅವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ನಾಗನಾಯಕನಹಳ್ಳಿ ಗ್ರಾಮದ ಬಳಿ ಇರುವ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಇನ್ನು ಇದೇ ಸಂದರ್ಭದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಮತ್ತು ಅಭಿಮಾನಿಗಳು ಯಲ್ಲಮ್ಮನಪಾಳ್ಯ ಜೆಸಿಬಿ ಸುರೇಶ್ ಅವರಿಗೆ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರು ಆದ ಇಂಡ್ಲವಾಡಿ ಶ್ರೀನಿವಾಸ್, ಕರಪೂರ್ ಬಸವರಾಜ್, ಗೋವಿಂದರಾಜು, ವೆಂಕಟಸ್ವಾಮಿ, ಶ್ರೀಧರ್, ವೆಂಕಟೇಶ್, ಸಂದೀಪ್, ಕಾವಲ ಹೊಸಗಹಳ್ಳಿ, ಮುರುಗೇಶ್, ಇಂಡ್ಲವಾಡಿ ಸಂದೀಪ್, ರಾಜೇಶ್, ಚೆಕ್ಕನಹಳ್ಳಿ, ಹರೀಶ್, ನಾರಾಯಣ್, ಆವಡ ದೇನಹಳ್ಳಿ, ಚಂದ್ರಣ್ಣ, ರವಿ, ಆದೂರು, ದೇವು, ಕಿಶೋರ್, ಮುನಿರಾಜು ಮತ್ತು ಯಲ್ಲಮ್ಮನಪಾಳ್ಯ ಜೆಸಿಬಿ ಸುರೇಶ್ ಅವರ ಸ್ನೇಹಿತರು ಹಾಗೂ ಹಿತೈಷಿಗಳು ಹಾಜರಿದ್ದರು. ಈ ದಿನ ಸುರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅನಾಥಾಶ್ರಮದಲ್ಲಿ ಊಟ ಮತ್ತು ಅವರಿಗೆ ವಸತಿ ಸೌಲಭ್ಯ ಮುಖೇನ ಈ ಹುಟ್ಟುಹಬ್ಬದ ಆಚರಣೆಯನ್ನು ಆಚರಿಸ್ಕೊತಾರೆ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತೇನೆ. ಸ್ನೇಹಿತರೆ, ಈ ದಿನ ಯಲ್ಲಮ್ಮನಪಾಳ್ಯದ ಗ್ರಾಮದ ಯುವ ನಾಯಕ ಹಾಗೂ ಸಮಾಜ ಸೇವಕರಾದಂತಹ ಸುರೇಶ್ ರವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಗೂಡು ನಿರಾಶ್ರಿತ ಆಶ್ರಮದಲ್ಲಿ ಒಂದೊತ್ತು ಊಟದ ವ್ಯವಸ್ಥೆ ಮಾಡಿ ಇವತ್ತು ಅನಾಥ ಆಶ್ರಮದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಅವರು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಆ ದೇವರೊಳಗೆ ಒಳ್ಳೆ ಆರೋಗ್ಯ ಆಯುಷ್ಯ ಅಂತಷ್ಟು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದೀರಿ. ಇವತ್ತು 34ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಯಲ್ಲಮ್ಮನಪಾಳ್ಯದ ಯುವ ನಾಯಕರು ಸುರೇಶ್ ಅಣ್ಣವರು ತುಂಬ ಸರಳತೆಯಿಂದ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಮಾಡ್ಕೊತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷದ ಸುದ್ದಿ. ಇನ್ನೂ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆದು ಇನ್ನೂ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಹಮ್ಮಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸಹೋದರರಾದಂಥ ಸುರೇಶ್ ಅವರ ಹುಟ್ಟುಹಬ್ಬ ಅಂಗವಾಗಿ
ನಮ್ಮಗೂಡು ನಿರಾಶ್ರಿತ ಆಶ್ರಮದಲ್ಲಿ ಒಂದು ವೃದ್ಧರಿಗೆ ಒಂದು ಅನ್ನದಾಸೋಹ ಮಾಡೋ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ತಾಯಿಯವರಿಗೆ ಸಕಲೇಶ್ವರನ್ನು ಕೊಟ್ಟು ರಾಜಕೀಯವಾಗಿ ಮತ್ತು ಇನ್ನೂ ಸಮಾಜಮುಖ ಕಾರ್ಯಗಳಲ್ಲಿ ಇನ್ನೂ ಕೈಗೂಡಲಿ ಅಂತೇಳಿ ಹಾರೈಸಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಇವತ್ತಿನ ದಿನ ಯಲ್ಲಮ್ಮನಪಳ್ಳಿಯ ಸುರೇಶ್ ಅವರು 34ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಅವರು ಯಲ್ಲಮ್ಮನಪಳ್ಳಿಯಲ್ಲಿ ರಾಜಕೀಯದಿಂದ ಒಳ್ಳೆ ಜನಸೇವೆ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬೆಳೆದು ಅವರಿಗೆ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಅವರಿಗೆ ಇನ್ನೊಂದು ಸಾರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಯಲ್ಲಮ್ಮನಪಳ್ಳಿಯ ಸುರೇಶ್ ಅವರು ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಅವರು ಇಲ್ಲಿ ಆಶ್ರಮದಲ್ಲಿ ಊಟ ಎಲ್ಲ ಇಟ್ಕೊಂಡು ತುಂಬ ಯುವಕರಿಗೆ ಆಶಾಕಿರಣವಾಗಿ ಬೆಳೀತಾ ಇದ್ದಾರೆ. ಇನ್ನೂ ಅವರು ಉತ್ತಮವಾಗಿ ಬೆಳೀಲಿ, ರಾಜಕೀಯವಾಗಿ, ವೈಯಕ್ತಿಕವಾಗಿ ಮತ್ತೆ ಅವ್ರ ಹುಟ್ಟುಹಬ್ಬದ ಆಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ನನ್ನ ಹುಟ್ಟುಹಬ್ಬದ ನನ್ನ ಅಣ್ಣ ತಮ್ಮಂದು, ನಮ್ಮ ಮಾವಂದಿರು ಹಾಗೂ ನನ್ನ ಸ್ನೇಹಿತರು ಎಲ್ಲ ಒಟ್ಟುಗೂಡಿ ಬರ್ತಾ ವಿಶ್ ಮಾಡಿದ್ದಾರೆ. ನನಗೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಮುಖ್ಯವಾಗಿ ನಾವು ಈ ದಿನ ನಮ್ಮ ಯಲ್ಲಮ್ಮನಪಳ್ಳಿ ಕೆರೆಯಲ್ಲಿ ಒಂದು 400 ಗಿಡವನ್ನು ಸಸ್ಯವನ್ನು ನೆಟ್ಟಿದ್ದೇವೆ. ಹಾಗೂ ಒಳ್ಳೆಯ ದಿನ ಅಂಥೇಳಿ ನಮ್ಮಗೂಡು ಆಶ್ರಮದಲ್ಲಿ ಅನ್ನದಾಸೋಹವನ್ನು ಮಾಡಿದ್ದೇವೆ. ನಾನು ಆನೇಕಲ್ ತಾಲೂಕಿನ ಜನತೆಗೆ ಒಳ್ಳೆಯ ದೇವರು ಆರೋಗ್ಯ ಕೊಟ್ಟು ತುಂಬ ಕಾಪಾಡಲಿ ಅಂತ, ಮಳೆ ಬೆಳೆ ಚೆನ್ನಾಗಾಗಲಿ. ನನ್ನ ಹೃದಯಪೂರ್ವ ಧನ್ಯವಾದಗಳನ್ನು. ಹುಟ್ಟುಹಬ್ಬಕ್ಕೆ ನನಗೆ ಶುಭ ಕೋರಿರುವ ಎಲ್ಲರಿಗೂ ಸಹ ಧನ್ಯವಾದಗಳನ್ನು.